ಚಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಮೋಷನ್ ರೀ. ನಮಸ್ಕಾರ ರೀ ಎಲ್ಲರಿಗೆ. ನನ್ನ ಹೆಸರು ಪವಿತ್ರ. ಸಂಜೆಗೆ ಚಾ ಟೈಮ್ ಆಗಿತ್ತು. ನಾನು ಮಮ್ಮಿ ಚಾ ಕುಡ್ದೇವಿ. ಚಾ ಕುಡ್ದಾದ್ಮೇಲೆ ನಾ ಅಡುಗೆ ಮಾಡ್ಲಿಕ್ಕೆ ಹೋದ. ಮಶ್ರೂಮ್ ರೈಸ್ ಮಾಡ್ಬೇಕಂತಂದು ಕ್ಯಾರೆಟು ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡ. ಆಮೇಲೆ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡ್ರೆ ಒಂದು 4-5. ಆಮೇಲೆ ಮಶ್ರೂಮ್ ಕ್ಲೀನ್ ಮಾಡ್ಕೋಬೇಕಿತ್ತು. ಮಶ್ರೂಮ್ ಎಲ್ಲ ಒಂದು ಬುಟ್ಟಿ ಒಳಗೆ ಹಾಕಿ ನೀರು ಹಾಕಿ ಚಂದ ಕ್ಲೀನ್ ಮಾಡ್ಕೊಂಡ. ಸ್ವಲ್ಪ ಮಣ್ಣಿತ್ತು, ಅದಕ್ಕೆ ಟೈಮ್ ಹಿಡಿಸ್ತು. ಒಂದೇ ಸಲಕ್ಕೆ ಎಲ್ಲ ಕ್ಲೀನ್ ಆಯಿತು. ಅಂದ್ರೂ ನೆಕ್ಸ್ಟ್ ಟೈಮ್ ಮತ್ತು ಇನ್ನೊಂದು ಸಲ ಸ್ವಚ್ಛ ನೀರು ಹಾಕ್ಕೊಂಡು ಅಷ್ಟೇ ಮಶ್ರೂಮ್ ಹಾಕಿ ತೆಗ್ದಷ್ಟೇ. ಆ ಟೈಮ್ ಸೆಕೆಂಡ್ ಟೈಮ್ ತೊಳೆದಾಗೇನೇನು ಡಸ್ಟ್ ಏನು ಬರಲಿಲ್ಲ. ಹಾಗಾಗಿ ಎಲ್ಲ ಪ್ಲೇಟ್ನಾಗ ತಗೊಂಡು ಸೈಡಿಗೆ ಇಟ್ಟರೆ ಆಮೇಲೆ ಕಟ್ ಮಾಡ್ಕೊಂಡು ಹಾಕೊಳ್ಳೋಮಂತಂದು. ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕಿತ್ತು. ಒಂದು ಉಳ್ಳಾಗಡ್ಡಿ ದಪ್ಪ ಕಟ್ ಮಾಡ್ಕೊಂಡೆ. ಒಂದ್ರೊಳಗೆ 4 ಪೀಸ್, ಯಾಕಂದ್ರೆ ಅದು ಮಿಕ್ಸಿಗೆ ಹಾಕಬೇಕಿತ್ತು. ಉಳಿದಿದ್ದೆಲ್ಲ ಸಣ್ಣ ಚಾಪ್ ಮಾಡ್ಕೊಂಡ. ನೆಕ್ಸ್ಟ್ ಪಾಲಕ್ ಬ್ಲಾಂಚ್ ಮಾಡ್ಕೋಬೇಕಿತ್ತು. ಅದಕ್ಕೆ ಕಡೆಯೊಳಗೆ ನೀರು ಕುದ್ಲಕ್ಕೆ ಇಟ್ಟಿದ್ದ. ಕುದೆ ನೀರೊಳಗೆ ಪಾಲಕ್ ಹಾಕಿದ್ರಿ. ಇದು ಬರೀ 1-1.5 ನಿಮಿಷ ಅಷ್ಟೇ ಬಾಯ್ಲ್ ಮಾಡ್ಕೋಬೇಕು. ಅದಾದಮೇಲೆ ತೆಗೆದು ಇಮಿಡಿಯೇಟ್ ಕೋಲ್ಡ್ ವಾಟರ್ನಾಗ ಹಾಕಬೇಕು. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಪುದೀನ ತೊಳ್ಕೊಂಡು ಪುದೀನ ಸ್ವಲ್ಪ ಹಾಕ್ದೆ, ಫ್ಲೇವರ್ ಚಲೋ ಬರ್ತದಂತ. ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ದೆ. ಆಮೇಲೆ ಇದು ಪಾಲಕ್ ಇಮಿಡಿಯೇಟಾಗಿ ತೆಗೆದು ಕೋಲ್ಡ್ ನೀರಾಗ ಹಾಕಿ ಅದು ಹಿಂಡಿ ತೆಗಿಬೇಕು ರೀ. ಪಾಲಕ್ಕೆಲ್ಲ ಹಿಂಡಿ ಮಿಕ್ಸಿ ಜಾರಿಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಬೇಕು. ಅದಕ್ಕೆ ಸೈಡಿಗೆ ಇಟ್ಟಿದ್ದ. ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ದೆ, ಸಾಸಿವೆ ಜೀರಿಗೆ ಹಾಕ್ದೆ, ಮೆಣಸಿನ್ಕಾಯಿ ಹಾಕ್ದೆ, ಕಟ್ ಮಾಡಿಟ್ಕೊಂಡು ಉಳ್ಳಾಗಡ್ಡಿ ಹಾಕಿದ್ದ. ಹಾಗೆ ಸ್ವಲ್ಪ ಸಾಲ್ಟ್ ಹಾಕಿ ಕಲಿಸ್ಕೊಂತ ಇದ್ರೆ ಅದಕ್ಕೆ. ನೆಕ್ಸ್ಟ್ ಹಾಗೆ ಅದು ಬೇಯ್ತಿತ್ತು. ಹಾಗೆ ಮಶ್ರೂಮ್ ಕಟ್ ಮಾಡ್ಕೊಳ್ಳೋಮಂತಂದು ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡು, ಅದು ಉಳ್ಳಾಗಡ್ಡಿ ಆಲ್ರೆಡಿ ಕುಕ್ ಆಗ್ಲತ್ತಿತ್ತು. ಮಶ್ರೂಮ್ ಪೀಸೆಲ್ಲ ಅದಕ್ಕೆ ಹಾಕಿಬಿಟ್ಟ. ಮಶ್ರೂಮ್ ಜಲ್ದಿ ಕುಕ್ ಆಗ್ತದೆ, ಲೇಟೇ ಆಗಂಗಿಲ್ಲ. ಮಶ್ರೂಮ್ ಹಾಗೆ ಆಗ್ಲತ್ತಿತ್ತು. ಹಾಗೆ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕ್ತದಕ್ಕೆ ಹಾಗೆ ಮಿಕ್ಸ್ ಮಾಡ್ಕೊತ ಇದ್ದ. ಸಾಲ್ಟ್ ಬೇಕಾದ್ರೆ ಮತ್ತೆ ಹಾಕೋಬೋದು. ಹಸಿ ಬಟಾಣಿ ಪಲಾವ್ನಾಗ ಚಲೋ ಇರ್ತದಂತಂದು ಹಸಿ ಬಟಾಣಿ ಹಾಕ್ಕೊಂಡೆ. ಹಾಗೆ ಕಲಿಸ್ಕೊತ ಇರ್ಬೇಕು ರೀ. ಅದು ಮಿಕ್ಸಿ ಜಾರ್ ಒಳಗೆ ಎಲ್ಲ ಹಾಕಿದ್ದಲ್ಲ, ಅದು ಪೇಸ್ಟ್ ಮಾಡ್ಕೊಂಡ. ಇದು ಆಲ್ರೆಡಿ ತರಕಾರಿ ಎಲ್ಲ ಕುಕ್ ಆಗ್ಲತ್ತಿತ್ತಲ್ಲ, ಪೇಸ್ಟ್ ತೊಗೊಂಡೋಗಿ ಅದ್ರೊಳಗೆ ಮಿಕ್ಸ್ ಮಾಡ್ದೆ ಮತ್ತೆ ಹಾಕಿ. ಹಾಗೆ ಕಲಿಸ್ಕೊತ ಇರ್ಬೇಕು. ಹಾಗೆ ಸೈಡಿಗೆ ನಾ ಬಿಸಿನೀರು ಇಟ್ಟಿದ್ರಿ. ಬಿಸಿನೀರು ಹಾಕಿದ್ರೆ ಅಡುಗೆ ಜಲ್ದಿ ಆಗ್ತದೆ. ಅವತ್ತು ನಾ ಬಿಸಿನೀರು ಪ್ರಿಫರ್ ಮಾಡ್ತೀನಿ. ಅದಕ್ಕೆ ಬಿಸಿನೀರು ಇಟ್ಟಿದ್ದೆ. ಇದೆಲ್ಲ ಕುಕ್ ಆಗ್ಲತ್ತಿತ್ತು. ಇದು ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಡ್ರೈ ಅನ್ನಿಸ್ಬೇಕು. ಕಲಿಸ್ಕೊತಿರ್ಬೇಕು. ಸ್ವಲ್ಪ ಗ್ಯಾಸ್ ಸಣ್ಣ ಇಡಬೇಕು, ಹೊತ್ತಾಕಿ ಬಿಡಬಾರ್ದು. ಡ್ರೈ ಆದಮೇಲೆ ಬಿಸಿನೀರು ಹಾಕಿಬಿಟ್ಟೆ. ನಾ ಫಸ್ಟೇ ಅಳತೆ ಮಾಡಿ ಇಟ್ಕೊಂಡಿದ್ದೆ ನೀರು, ಎಷ್ಟು ಅಕ್ಕಿಗೆ ಎಷ್ಟು ನೀರು ಬೇಕಂತಂದು. ಆಮೇಲೆ ಅಕ್ಕಿ ತೊಳೆದಿದ್ದು ಹಾಕ್ದೆ. ಹಾಗೆ ಕಲಿಸ್ಬೇಕು. ಸಾಲ್ಟ್ ಎಷ್ಟು ಬೇಕಂತ ನೋಡಿ ಹಾಕೋಬೇಕು. ಅಕ್ಕಿ ಹಾಕಿದ್ಮೇಲೆ ಒಂದು ಸಲ ಕಲಿಸ್ದೆ. ಒಂದು ಚಮಚ ಅಷ್ಟೇ ತುಪ್ಪ ಹಾಕಿದ್ರಿ ಲಾಸ್ಟಿಗೆ, ಫ್ಲೇವರ್ ಚಲೋ ಬರ್ತದಂತಂದು. ಹಾಗೆ ಒಂದು ಸಲ ಟೇಸ್ಟ್ ನೋಡಿ ಸಾಲ್ಟ್ ಕಮ್ಮಿ ಅನ್ನಿಸ್ತು ನನಗೆ ಯಾಕೋ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕೋಬೋದು. ನಾ ಹಾಕಿರಲಿಲ್ಲ ಇಲ್ಲ ಅಂತಂದು. ಆಮೇಲೆ 3 ವಿಜಲ್ ಆಗ್ಲಕ್ಕೆ ಬಿಟ್ರಿ. ಇದಕ್ಕೆ 3 ವಿಜಲ್ ಆದಮೇಲೆ ರೈಸ್ ರೆಡಿ ಆಗಿತ್ತು. ತೆಗೆದು ಒಂದು ಸಲ ಕಲಿಸ್ಬಿಡ್ಬೇಕು ಅಷ್ಟೇ ರೀ. ನನ್ನ ದಿನ ಇಷ್ಟೇ ಇತ್ತು. ಥ್ಯಾಂಕ್ ಯು.